ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ 2 ಲೋಟ ಅಷ್ಟು ವೈಟ್ ರೈಸು ಮತ್ತು 1 ಲೋಟ ಅಷ್ಟು ಬಾಯ್ಲ್ಡ್ ರೈಸನ್ನ ನೈಟ್ ನೆನೆಸಿಟ್ಟಿದ್ದೀನಿ. ಇದೊಂದು 7ರಿಂದ 8 ಗಂಟೆ ಆದರೂ ನೆನೆಸೋಕ್ಕಿಡಬೇಕು. ನೋಡಿ, ಇಲ್ಲಿ 8 ಗಂಟೆ ಆದಮೇಲೆ ನಾನು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇದನ್ನು ನೈಸಾಗಿ ರುಬ್ಕೊಂಡು ಒಂದು ಬಾಣಲೆಗೆ ಹಾಕ್ಕೊಳ್ಳಿ. ಹಿಟ್ಟನ್ನು ರುಬ್ಬಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಒಂದು ಸತಿ ಹಾಕ್ಕೊಳ್ಳಿ. ಹಾಕಿದ ಮೇಲೆ ಇದನ್ನ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ನೀವು ಚೆನ್ನಾಗಿ ಇದನ್ನ ಹಿಟ್ಟು ಗಟ್ಟಿ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ಥರ ಗಟ್ಟಿ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟಿಗೆ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅದಕ್ಕೆ ಈ ಥರ ನಾವು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು. ನೋಡಿ, ನಾನು ಇಲ್ಲಿ ಹಿಟ್ಟನ್ನು ನಾದಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೀಡಿಯಮ್ ಸೈಜು ಉಂಡೆನ ತಗೊಂಡು ನಾವು ರೌಂಡ್ ಶೇಪಲ್ಲಿ ರೌಂಡ್ ಥರ ಮಾಡ್ಕೊಳ್ಳೋಣ. ಒಂದೊಂದೇ ಉಂಡೆ ತಗೊಂಡು ನೋಡಿ, ಈ ಥರ ನಾನು ಏನು ತೋರಿಸ್ತಿದ್ದೀನಿ ಈ ಥರ ರೌಂಡ್ ಮಾಡಿ ಇಟ್ಕೋಬೇಕು. ಅಕ್ಕಿ ರೊಟ್ಟಿ ಒತ್ತಕ್ಕೆ ಅಂತಲೇ ಮಣೆ ಸಿಗುತ್ತೆ. ನಾನು ಈ ಮಣೆಗೆ ಒಂದು 2 ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಒಂದು ಪ್ಲ್ಯಾಸ್ಟಿಕ್ನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ರೊಟ್ಟಿ ಅಂಟ್ಕೋಬಾರ್ದು ಅಂತ. ನೋಡಿ, ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಇಟ್ಟು ನಾನು ಇದನ್ನ ನೀಟಾಗಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಒಂದು ಸತಿ ಚೆಕ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ತೆಳ್ಳಗೆ ಬಂದಿದೆ. ಇದನ್ನ ಒಂದು ದಪ್ಪ ತವಾದಲ್ಲಿ ಹಾಕಿ ಕಾಯಿಸ್ಕೋಬೇಕು. ಇದನ್ನು ನೋಡಿ, ಇದು ಒಂದು ಕಡೆಗಾದ್ಮೇಲೆ ಇದನ್ನ ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕಿದ ಮೇಲೆ ನೀವೇನಿದೆ ಆ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಾಗ ಅದು ಉಬ್ಬಿಕೊಂಡು ಬರುತ್ತೆ. ಉಬ್ಬಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಥಂಡಿ ಬಟ್ಟೆಯಿಂದ ಹತ್ಕೊಳ್ಳೋಣ. ಈ ಥರ ಹೀಗೆ ಒತ್ಕೋಬೇಕು. ಈ ಥರ ಒತ್ತಿದ ಮೇಲೆ ನಾವು ಇದನ್ನು ಒಂದು ಸತಿ ಉಲ್ಟಾ ಹಾಕ್ಕೊಳ್ಳೋಣ. ಉಲ್ಟಾ ಹಾಕಿ ನಾವು ಇದೇನಿದೆ ಈ ಸೌಂಡಲ್ಲಿ ನಾವು ಪ್ರೆಸ್ ಮಾಡ್ಕೊತಾ ಇರಬೇಕು. ಈ ಥರ ಪ್ರೆಸ್ ಮಾಡ್ಕೊತಾ ಇರೋದ್ರಿಂದ ಇದು ಉಬ್ಬಿ ಬರುತ್ತೆ. ನೋಡಿ, ಎಷ್ಟು ದಪ್ಪ ಆಗ್ತಾ ಇದೆ ಅಂತ. ಇದು ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದು ಈ ಥರ ಉಬ್ಬಿ ಬಂದಾಗ ಇದು ಕಾದಿದೆ ಅಂತ. ನೋಡಿ, ನಾನಿಲ್ಲಿ ಯಾವುದೇ ಥರದ ಎಣ್ಣೆನ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಹೇಗೆ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ. ಇದು ಈ ಥರ ಆದಾಗಲೇ ಇದು ಕಾದಿದೆ ಅಂತ ಅರ್ಥ. ನೋಡಿ, ಇದು ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ.